ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ಗೆ ಸ್ವಾಗತ. ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ಅಪ್ಡೇಟು ನಮ್ಮ RCB ರಿಲೇಟೆಡ್. ಹೌದು, ನಮ್ಮ RCB ಫ್ಯಾನ್ಸ್ಗಂತೂ ಖುಷಿಯಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ RCB ಲಾಸ್ಟ್ ಟೈಮ್ ಟ್ರೋಫಿ ವಿನ್ ಆಗಿತ್ತು. ಟ್ರೋಫಿ ವಿನ್ ಆತಾನೆ ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ ಅವರು RCB ನ ಸೇಲ್ಗೆ ಇಟ್ಟಿದ್ರು. ಆ ಸೇಲ್ ಅಲ್ಲಿ ಯಾರು ತಗೋತಾರೆ, ಯಾವ ಇನ್ವೆಸ್ಟರ್ ತಗೋತಾರೆ, ಯಾವ ಫಾರಿನ್ ಬೇಸ್ಡ್ ಕಂಪ್ನಿ ತಗೊಳುತ್ತೆ ಅಂತ ನಾವೆಲ್ಲ ವೇಟ್ ಮಾಡ್ತಾ ಇದ್ರಲ್ವಾ. ಈಗ ಫೈನಲಿ ಕನ್ಫರ್ಮ್ ಆಗಿದೆ. ಹೌದು, ಆದಿತ್ಯ ಬಿರ್ಲಾ ಗ್ರೂಪ್ ಅವರು ತಗೊಂಡಿದಾರಂತೆ, RCB ನ ಬೈ ಮಾಡಿದಾರಂತೆ. ಹೌದು, ಇವ್ರೊಬ್ರೇ ಮಾಡಿಲ್ಲ, ಇವ್ರ ಜೊತೆ ದಿ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ ಇರ್ಬೋದು, ಮತ್ತೆ ಬೋಲ್ಟ್ ವೆಂಚರ್ಸ್ ಇರ್ಬೋದು, ಬ್ಲಾಕ್ ಸ್ಟೋನ್ ಇರ್ಬೋದು, ಈ 4 ಗ್ರೂಪ್ ಸೇರಿ RCB ನ ಬೈ ಮಾಡಿದೆ ಅಂತೆ. ಹೌದು, ಒಳ್ಳೆ ವಿಚಾರನ ಅಂತ ಹೇಳ್ಬೋದು. ಇದ್ರಲ್ಲಿ ಮೆಜಾರಿಟಿ ಆಫ್ ದ ಅಮೌಂಟ್ ಇನ್ವೆಸ್ಟ್ ಮಾಡಿರೋದು ಯಾರು ಅಂದ್ರೆ ನಮ್ಮ ಆದಿತ್ಯ ಬಿರ್ಲಾ ಗ್ರೂಪ್ ಅವರು ಅಂತೆ. ಹೌದು, ಎಷ್ಟು ಅಮೌಂಟ್ ಅಂದ್ರೆ USD 1.78 ಬಿಲಿಯನ್. ನಾವಿನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಇದು ಕಡಿಮೆನೆ ಅಂತ ಹೇಳ್ಬೋದು. ನಾವ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೋ ಅಬೌಟ್ ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು. ನೋಡಿ, 1.78 ಬಿಲಿಯನ್ ಅಂತೆ. ಕ್ರೋರ್ಸ್ ಅಂತ ಬಂದಾಗ 16,706 ಕ್ರೋರ್. ನಾವ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೋ ಅಬೌಟ್ 20K ಕ್ರೋರ್. ಹೌದು, ಬಟ್ ನೋಡಿದ್ರೆ ಇದು 16.7 ಅಲ್ಲೇ ಇದೆ. ಬಟ್ ಪರವಾಗಿಲ್ಲ, ಒಂದ್ ರೇಂಜ್ಗೆ ಏನ್ ನಾಟ್ ಬ್ಯಾಡ್ ಅಂತಾನೆ ಹೇಳ್ಬೋದು, ಗುಡ್ ಅಂತಾನೆ ಹೇಳ್ಬೋದು. ಮತ್ತೆ RR ಸಹಾನು ಸೋಲ್ಡ್ ಔಟ್ ಆಗಿದೆ ಅಂತೆ. ಆ ಕಂಪ್ನಿ ಓನರ್ ಬಂದು ಕಾಲ್ ಸೊಮಾನಿ ಅಂತೆ. ಇದೊಂಥರ US ಬೇಸ್ಡ್ ಕಂಪನಿ. ಇದು ಅಮೌಂಟ್ ಎಷ್ಟಂದ್ರೆ USD 1.63 ಬಿಲಿಯನ್ ಅಂತೆ. ಹೌದು, ನೋಡಿ, ನಮ್ಮ RCB ಇದಕ್ಕೆ ಏನು ಅಷ್ಟೊಂದು ಜನ ಡಿಫ್ರೆನ್ಸ್ ಇಲ್ಲ. ಇಲ್ಲಿ ಕ್ರೋರ್ ಅಂತ ಬಂದಾಗ 15,301 ಕ್ರೋರ್. ನಮ್ಮ RCB ಇದಕ್ಕೂ 1000 ಕ್ರೋರ್ ಅಷ್ಟೇ ಡಿಫ್ರೆನ್ಸ್. ಹೌದು, ಇದು ಕಡಿಮೆನೆ ಅಂತ ಹೇಳ್ಬೋದು. ನಮ್ಗೆಲ್ಲ ಜಾಸ್ತಿ, ಅವ್ರಿಗೆಲ್ಲ ಇದು ಕಡಿಮೆ ಅಂತಾನೆ ಹೇಳ್ಬೋದು. ಹೌದು, ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು ಅಜಗಜಾಂತರ ಡಿಫ್ರೆನ್ಸ್ ಬರುತ್ತೆ ಅಂತ. ಇವಾಗ ನಮ್ದು 20 ಇದ್ರೆ ಇವ್ರದ್ದು ಒಂಥರ 16 ಆ ತರ ಡಿಫ್ರೆನ್ಸ್ ಇರುತ್ತೆ ಅಂತ. ಬಟ್ ನೋಡಿದ್ರೆ ಇದು ಈಕ್ವಲಿ ಅಂತ ಹೇಳಕ್ ಆಗಲ್ಲ, ಬಟ್ ನಿಯರ್ ಇದೆ. ಎಲ್ರು ಕೇಳ್ಬೋದು, ನಮ್ಮ RCB ಸಖತ್ ಹೆಸರು ಮಾಡಿದೆ, ಮತ್ತೆ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಜಾಸ್ತಿ ಇದೆ RCBದು, ಮತ್ತೆ ಫ್ಯಾನ್ಸ್ ಜಾಸ್ತಿ ಇದಾರೆ. ಪ್ರತಿಯೊಂದು ರೆವಿನ್ಯೂ ಕೂಡ ನಮ್ಮ RCB ಇಂದ ಜಾಸ್ತಿ ಬರುತ್ತೆ. ರಾಜಸ್ಥಾನಿಂದ ಏನ್ ಬರುತ್ತೆ, ಅದು ಬ್ರ್ಯಾಂಡ್ ವ್ಯಾಲ್ಯೂ ಇಲ್ಲ, ಎಲ್ಲ ಕಡಿಮೆ ಇದೆ ಅಂತ. ನಮ್ಮ RCBದು ಎಕ್ಸ್ಪೆನ್ಸಸ್ ಜಾಸ್ತಿ ಅಂತೆ. ಹಂಗಂತ ರೆವಿನ್ಯೂ ಬರಲ್ಲ ಅಂತಲ್ಲ, ರೆವಿನ್ಯೂ ಬರುತ್ತೆ, ಬಟ್ ಎಕ್ಸ್ಪೆನ್ಸಸ್ ಜಾಸ್ತಿ ಅಂತೆ. ಬಟ್ ರಾಜಸ್ಥಾನ್ದು ಎಕ್ಸ್ಪೆನ್ಸಸ್ ಕಡಿಮೆ ಅಂತೆ, ರೆವಿನ್ಯೂ ಕಡಿಮೆ ಅಂತೆ. ಆದ್ರಿಂದ ಅದು 1.63 ಬಿಲಿಯನ್ ರಾಜಸ್ಥಾನ್, ನಮ್ಮ RCB 1.78 ಬಿಲಿಯನ್. ನಮ್ಮ RCB ನ್ಯೂ ಚೇರ್ಮನ್ ಯಾರು ಗೊತ್ತಾ? ಆರ್ಯಮಾನ್ ಬಿರ್ಲಾ. ಹೌದು, ಇದೊಂಥರ ಖುಷಿ ಅಂತಾನೆ ಹೇಳ್ಬೋದು. ನಮ್ಮ ಇಂಡಿಯನ್ ಬೇಸ್ಡ್ ಕಂಪ್ನಿ ಬೇರೆ, ಆದಿತ್ಯ ಬಿರ್ಲಾ ಗ್ರೂಪ್ ಅವರು ಚೇರ್ಮನ್ ಅಷ್ಟೇ ನಮ್ಮ ಇಂಡಿಯಾದವ್ರು ಅಲ್ವಾ. ಒಂಥರ ಖುಷಿ ಅಂತಾನೆ ನಮ್ಮ RCB ಫ್ಯಾನ್ಸ್ ಇರ್ಬೋದು, RCB ಫ್ರಾಂಚೈಸಿಗೂ ಇರ್ಬೋದು, ಖುಷಿ ಅಂತಾನೆ ಹೇಳ್ಬೋದು. ಇವಾಗ ಬೇರೆ US ಬೇಸ್ಡ್ ಕಂಪ್ನಿ ಅವೆಲ್ಲ ತಗೊಂಡ್ರೆ ಒಂಥರ ಅನ್ಸುತ್ತೆ. ಬಟ್ ನಮ್ಮವರೇ ನಮ್ಮ ಟೀಮ್ ನ ತಗೊಂಡಿದ್ದಾರೆ ಅಂದ್ರೆ ಒಂಥರ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇದು RCB ಮತ್ತು RR ನ ಓನರ್ಶಿಪ್ ನ ಅಪ್ಡೇಟ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಯು ಗೈಸ್ ಟೇಕ್ ಕೇರ್, ಬಾಯ್.